ದಸರಾ ಅಂಬಾರಿ ಆನೆಗಳಿಗೆ ಪೂಜೆ ಸಲ್ಲಿಸುವ ಅರ್ಚಕ ಪ್ರಹ್ಲಾದ್ ರಾವ್ ರವರಿಗೆ ಜಿಲ್ಲಾ ಮಡಿವಾಳ ಸಂಘದ ವತಿಯಿಂದ ಸನ್ಮಾನ. ಉಪಾಧ್ಯಕ್ಷರಾದಂತಹ ಶ್ರೀ ಕೇಶವ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ಹಾಲು ನಾಗರಾಜ್ ಅವರು, ಸಿಂಗ್ರಿ ಶೆಟ್ಟರು ಹಾಗೂ ಬಂದಿರುವಂತಹ ಶ್ರೀ ಪುರುಷೋತ್ತಮಜಿಯವರು ಹಾಗೂ ನಾಗೇಶ್ ಅವರು, ಅನಂತಣ್ಣ ಅವರು ಎಲ್ಲರೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಮುಖ್ಯವಾಗಿ ಅಂದರೆ ಈ ವರ್ಷಕ್ಕೆ ನಾನು 27ನೇ ವರ್ಷದ ಆನೆಗಳನ್ನ ಪೂಜೆ ಮಾಡ್ತಾ ಇದ್ದೀನಿ. ಅದು ಯಾವುದು ಜನ್ಮದ ಪುಣ್ಯ ಗೊತ್ತಿಲ್ಲ, ಅದು ಮೈಸೂರಿನ ಮಣ್ಣಿನ ಋಣ. ನಾವು ಮೈಸೂರಿನ ಹುಟ್ಟಿದ್ದಕ್ಕೂ ಸಹ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಸತತವಾಗಿ ಯಾವುದೇ ರೀತಿಯ ಆನೆಗಳಿಂದ ತೊಂದರೆ ಇಲ್ಲಂತೆ ಮೊದಲು ಗಣಪತಿಯ ಪ್ರಾರ್ಥನೆ ಮಾಡಿ ಎಲ್ಲ ಚಾಮುಂಡೇಶ್ವರಿಗೆ ಭಾರ ಹಾಕಿ ನಾನು ಪೂಜೆ ಮಾಡೋದು. ಆನೆ ಕಾಲು ನೋಡಿ, ಆನೆ ಕಾಲು ತೊಳೆದು ಎಲ್ಲ ಮಾಡೋದಕ್ಕೆ ಕಾರಣ ಅದಕ್ಕೆಲ್ಲ ಶಕ್ತಿ ಕೊಡೋಳೆ ಆ ತಾಯಿ ಚಾಮುಂಡೇಶ್ವರಿ. ಅವಳ ತಾಯಿಯ ಮಡಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತಾಳೆ ಅದಕ್ಕಿಂತ ಚೆನ್ನಾಗಿ ಮೈಸೂರು ಹುಟ್ಟಿರೋರನ್ನ ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದಾಳೆ ಆ ತಾಯಿ. ಆ ತಾಯಿಗೆ ಸದಾ ನಾವು ಚಿರುಣೆ ಆಗಿರ್ತೀನಿ. ಹಾಗೂ ಈ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಅರಣ್ಯ ಇಲಾಖೆಯವರು, ಸರ್ಕಾರ ಹಾಗೂ ರಾಜಮಾತೆಯವರು ಹಾಗೂ ಎಲ್ಲ ಮೈಸೂರು ಜನರೆಲ್ಲರೂ ಸಹ ನನಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರ ಸಹಕಾರ ಮತ್ತು ಎಲ್ಲರ ಆಶೀರ್ವಾದದಿಂದ ಈ ಒಂದು ದೇವರಿಗೆ ಅಳಿಲು ಸೇವೆ ತಲುಪಿಸ್ತಾ ಇದ್ದೀನಿ. ನನ್ನ ಆಸೆ ಏನಂದರೆ, ನಮ್ಮ ಹೆಸರಾದಂತಹ ಅರ್ಜುನ ಆನೆ ಎಲ್ಲರಿಗೂ ಸಹ ಒಂದು ಅಲ್ಲ ಒಂದೇನಲ್ಲ ಸಾವಿದ್ದೇ ಇರುತ್ತೆ. ಕಾರಣದಿಂದ ನಮ್ಮ ಅರ್ಜುನ ಆನೆ ಸಾಯಿತು. ಅದಕ್ಕೊಂದು ಸುಂದರವಾದಂತಹ ಒಂದು ಮೈಸೂರಿನ ಅರಮನೆ ಮುಂದೆ ಒಂದು ಸ್ಮಾರಕ ಮಾಡಬೇಕು ಅಂತ ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಆನೆ ಮಹತ್ವಗಳಿಗೂ ಸಹ ಗೊತ್ತಾಗಬೇಕು. ನಮ್ಮ ಮೈಸೂರಿಗೆ ಬರೋ ಆನೆಗಳ ವಿಷಯ ಗೊತ್ತಾಗಬೇಕು. ದಸರಾ ಅಂದರೆ ಬರೀ ದಸರಾ ಅಲ್ಲ, ಆನೆ ಮೇಲೆ ಅಂಬಾರಿ, ಅಂಬಾರಿ ಒಳಗಡೆ ಚಾಮುಂಡೇಶ್ವರಿ. ಅದು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ, ಅದು ಮೈಸೂರಲ್ಲಿ ಮಾತ್ರ ಇದಕ್ಕೆ ನಡೀತಾ ಇದೆ. ದೇವರಿಗೆ ಅಂತ ಕೊಡುವಂತಹ ಬೆಲೆ ಅದು ಮಹಾಸೇವೆ ತಾಯಿ ನಡೆಸ್ಕೋತಾ ಇದ್ದಾಳೆ. ಆದ್ದರಿಂದ ಈ ಒಂದು ಅಳಿಲು ಸೇವೆ ಮಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಂತಹ ಎಲ್ಲರೂ ಸಹ ನಾನು ಸದಾ ಚಿರುಡೆಯಾಗಿರುತ್ತೇನೆ. ಸದಾ ನಿಮ್ಮ ಆಶೀರ್ವಾದ ಆರೈಕೆ ಹಾಗೆ ಇರಲಿ ಅಂತ ಕೇಳಿ ಇದನ್ನು ಮಾತುಗಳನ್ನ ಮುಗಿಸ್ತೇನೆ.
ನಮ್ಮ ಅರಮನೆಯಲ್ಲಿ ನಡೆಯುವಂತಹ ದಸರಾ ಕಾರ್ಯಕ್ರಮಕ್ಕೆ ಆನೆಗಳಿಗೆ ಪಾದಪೂಜೆ ಮಾಡಿ ಅಂಬಾರಿಯನ್ನು ದಿನನಿತ್ಯ ನೋಡಿಕೊಳ್ಳುತ್ತಾ ಬರುವ ಮತ್ತು ಅಂಬಾರಿಗೆ ಪೂಜೆಯನ್ನು ನೆರವೇರಿಸುತ್ತಾ ಬರುವ ಪ್ರಹ್ಲಾದ್ ರಾವ್ ಅವರಿಗೆ ಒಂದು ಮಡಿವಾಳ ಸಮಾಜದಿಂದ ಗೌರವಾನ್ವಿತವಾಗಿ ಸನ್ಮಾನ ಮಾಡಲಾಗಿತ್ತು. ನಮ್ಮ ಮಡಿವಾಳರ ಸಮಾಜದ ಮುಖಂಡರುಗಳೆಲ್ಲರೂ ಸೇರಿ ಅವರಿಗೆ ಒಂದು ಗೌರವ ಸಲ್ಲಿಸಿದರು. ಮತ್ತು ಈ ದಿನ ವಿಶೇಷ ಏನೆಂದರೆ, ಈ ಕಾರ್ಯಕ್ರಮಕ್ಕೆ ನಮ್ಮ ಅಚ್ಚುಮೆಚ್ಚಿನ ಮಹಾಪೌರರಾದ ಅನಂತಣ್ಣವರು ಮತ್ತು ಪುರುಷೋತ್ತಮಣ್ಣವರು ಮತ್ತು ಮೂಡ ಮಾಜಿ ಅಧ್ಯಕ್ಷರಾದ HV ರಾಜೀವ್ರವರು ಮತ್ತು OBC ಘಟಕದ ಮೈಸೂರು ಅಧ್ಯಕ್ಷರಾದಂಥ ನಾಗೇಶ್ ಅವರು, ನಗರ ಅಧ್ಯಕ್ಷ ಸವಿತಾ ಸಮಾಜದ ಹರೀಶ್ ರೆಡ್ಡಿಯವರು ಮತ್ತು ಮೈಸೂರು ಭಾಗದ ಎಲ್ಲ ಅಧ್ಯಕ್ಷರುಗಳು ಒಳಗೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ನಮಗೆ ಒಂದು ಹೆಮ್ಮೆಯ ವಿಚಾರ ಏನಂದರೆ, ನಮ್ಮ ಸಮಾಜ ಸಣ್ಣ ಸಣ್ಣ ಸಮಾಜಗಳು ಯಾವತ್ತೂ ಈ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ನಮಗೂ ಒಂದು ಸ್ವಚ್ಛತೆ ನಾವು ಯಾವಾಗ ಮಾಡ್ತೀವಿ ಇದೇ ಥರ ನಾವು ಅವ್ರಿಗೆ ಒಂದು ಗೌರವ ಸಲ್ಲಿಸ್ದಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಯಾವಾಗಲೂ ಪ್ರಹ್ಲಾದ್ ರಾವ್ ಅವರು ಹೇಳ್ತಾ ಇರ್ತಾರೆ, 27 ವರ್ಷದಿಂದ ದಿನನಿತ್ಯ ಗಣೇಶನ ಪೂಜೆ ಮಾಡ್ಕೊಂಡು ಬಂದಿದ್ದೇನೆ ಮತ್ತು ದಸರಾ ಟೈಮಲ್ಲಿ ಯಾವಾಗಲೂ ನಾನು ಅರಮನೆಯಲ್ಲಿ ಆನೆಗಳನ್ನು ಪೂಜೆ ಮಾಡಿಕೊಂಡು ದಸರಾಗೆ ಚಾಲನೆ ಕೊಟ್ಟು ಇವತ್ತಿನ ದಿನ ಮುನ್ನಡೀತಿದ್ದೇನೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸ್ತೀನಿ ಮತ್ತು ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಅವರಿಗೆ ಯಾವಾಗಲೂ ನಮ್ಮ ಸಮಾಜ ಚಿರಋಣಿಯಾಗಿರ್ತೇವೆ. ಯಾಕೆಂದರೆ ನಾಡ ದೇವತೆ ಚಾಮುಂಡೇಶ್ವರಿ, ಆ ಚಾಮುಂಡೇಶ್ವರಿ ಎಲ್ಲರೂ ಆಶೀರ್ವಾದ ಚಾಮುಂಡೇಶ್ವರಿ ಎಲ್ಲರ ಮೇಲೂ ಇರಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಮುಂದಿನ ದಿನಗಳಲ್ಲಿ ಇದೇ ಥರ ಯಾರ್ಯಾರು ಒಂದು ಸಾಧನೆ ಮಾಡಿದ್ದಾರೆ ನಮ್ಮ ಮೈಸೂರು ನಗರದ ಚಾಮುಂಡೇಶ್ವರಿ ಒಂದು ದಸರಾಗೆ ಅವ್ರುಗಳ್ನ ಗುರುತಿಸಿ ನಮ್ಮ ಸಮಾಜ ಅವ್ರಿಗೂ ಒಂದು ಗೌರವ ಸಲ್ಲಿಸಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ. ಕೇಶವ್, ಮಡಿವಾಳ ಸಂಘದ ಉಪಾಧ್ಯಕ್ಷರು.